ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ಇವತ್ತಿನ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಸೊ ಕಲಿತ್ರೆ ಈಸಿ ಆಗುತ್ತೆ. ಅದರ್ವೈಸ್ ಮಾರ್ಕೆಟ್ ಆಲ್ವೇಸ್ ಡಿಫಿಕಲ್ಟ್ ಅನಿಸುತ್ತೆ. ಸೊ ಅದರಲ್ಲೂ ಈ ಲಾಸ್ಟ್ 2 ವೀಕ್ಸ್ ಮಾರ್ಕೆಟ್ ಇದೆಯಲ್ಲ, ಅನ್ಬಿಲೀವಬಲ್ ಆ್ಯಂಡ್ ಅನ್ಪ್ರಿಡಿಕ್ಟೇಬಲ್. ಒನ್ಸ್ ಇರಾನ್ ವಾರ್ ಸ್ಟಾರ್ಟ್ ಆದಮೇಲೆ ಮಾರ್ಕೆಟಲ್ಲಿ ಬಯರ್ಸ್ ಎಷ್ಟೇ ಬೌನ್ಸ್ ತೊಗೊಬಂದರೂ ಸೆಲ್ಲರ್ಸ್ ಅದನ್ನು ಹ್ಯಾಮರ್ ಮಾಡಿ ಕೆಳಗಡೆ ತರ್ತಾರೆ. ಸೊ ಮಾರ್ಕೆಟಲ್ಲಿ ಬಾಟಮ್ ಅನ್ನೋದನ್ನ ಫೈಂಡ್ ಔಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಯಾರ ಕೈಲೂ. ಸೊ ಪರ್ಟಿಕ್ಯುಲರ್ಲಿ ಇದೇ ಬಾಟಮು, ಇಲ್ಲಿಂದಲೇ ಮಾರ್ಕೆಟ್ ರಿಟರ್ನ್ ಹೋಗುತ್ತೆ, ಅದನ್ನು ಯಾರೂ ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿನೇ ಮಾರ್ಕೆಟಲ್ಲಿ ಲೈಕ್ ನೀವು ನೋಡಬೇಕಂದ್ರೆ ನಿನ್ನೆನೂ ಒಂದು ಬಾಟಮ್ ಮಾಡೋಯ್ತು. ಇವತ್ತು ಆ ಬಾಟಮ್ ಬ್ರೇಕ್ ಡೌನ್ ಆಗಿದೆ. ನಿನ್ನೆ ಬಂದು ಒಂದು 3-4 ಡೇಸ್ದು ಬಾಟಮ್ನ ಬ್ರೇಕ್ ಮಾಡಿದೆ. ಸೊ ಅದೇ ಥರ ಫ್ರೆಶ್ ಲೋನ ಮಾಡ್ಕೊಂಡು ಬರ್ತಾ ಇದೆ ಮಾರ್ಕೆಟು. ಆಲ್ಮೋಸ್ಟು 1 ವರ್ಷದ ಹಿಂದೆ ಎಲ್ಲಿತ್ತು ಮಾರ್ಕೆಟು, 1 ವರ್ಷದ ಲಾಸ್ಟು ಏಪ್ರಿಲಲ್ಲಿ ಎಲ್ಲಿತ್ತು ಮಾರ್ಕೆಟು, ಅಲ್ಲಿಗೆ ಬಂದಿದೆ ಮಾರ್ಕೆಟು. ಸೊ ದಿಸ್ ಈಸ್ ಹೌ ಸ್ಟಾಕ್ ಮಾರ್ಕೆಟ್ ಬಿಹೇವ್ಸ್. ಓಕೆನಾ. ಸೊ ನೀವು ಹೇಳ್ತಾರಲ್ಲ ಲೈಕ್ ನೀವು ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿ ದುಡ್ಡು ಮಾಡಿ ಹೆಂಗೆ ಅಂತ, ಇವಾಗ ಹೋಗಿ ಅವ್ರು ಚೆಕ್ ಮಾಡಿ ನೋಡಿ. ಪಾಪ ಮ್ಯೂಚುವಲ್ ಫಂಡಲ್ಲಿ ಅಲ್ಲಿ ಇಲ್ಲಿ ಹಾಕಿರೋರ ಪರಿಸ್ಥಿತಿ ಕಾಸ್ಟಲ್ಲಿ ಇರ್ತಾರೆ. ಬಾಟಮಲ್ಲಿ ತೊಗೊಂಡವರು ಇಲ್ಲ ಟಾಪಲ್ಲಿ ತೊಗೊಂಡವರು ಲಾಸಲ್ಲಿ ಇರ್ತಾರೆ. ಅದರಲ್ಲೂ 26,000 ಇಯರಲ್ಲಿದ್ದಾಗ ಬುಲ್ ರನ್ ಬರುತ್ತೆ ಅಂತ ಆ್ಯಡ್ ಮಾಡಿದವ್ರೆಲ್ಲ ಪೋರ್ಟ್ಫೋಲಿಯೋಗಳು ಇವತ್ತು ಕಂಪ್ಲೀಟ್ ನೆಗೆಟಿವ್ ಅಲ್ಲಿ ಮೂವ್ ಆಗ್ತಿದ್ದಾವೆ. ಸೊ ಇದನ್ನೇ ಹೇಳೋದು, ಲೈಕ್ ಸ್ಟಾಕ್ ಮಾರ್ಕೆಟಲ್ಲಿ ನಿಮಗೆ ನಾಲೆಡ್ಜ್ ಇದ್ದರೆ ನೀವು ಇದರ ಟ್ರೇಡಿಂಗಲ್ಲಾದ್ರು ಪ್ರಾಫಿಟ್ ಮಾಡ್ಬೋದು, ಇಲ್ಲ ಅಂದರೆ ಸೇಮೇ ನಿಮಗೆ ಇನ್ವೆಸ್ಟ್ಮೆಂಟಲ್ಲಿ ಕೂಡ ಪ್ರಾಫಿಟ್ ಮಾಡ್ಬೋದು. ಇಟ್ಸ್ ಅಪ್ ಟು ದೆಮ್. ಓಕೆನಾ. ಸೊ ಯಾವುದನ್ನೇ ಮಾಡಿ ನಿಮ್ಮ ಅನಾಲಿಸಿಸು, ನಿಮ್ಮ ಸ್ಕಿಲ್ನ ಡೆವಲಪ್ ಮಾಡ್ಕೊಂಡು ಮಾಡಿ. ಬ್ಲೈಂಡ್ಲಿ ಯಾವುದಕ್ಕೂ ಟ್ರೈ ಮಾಡ್ಲಿಕ್ಕೆ ಹೋಗ್ಬಿಡಿ. ಬ್ಲೈಂಡ್ಲಿ ನೀವು ಎಷ್ಟು ಟ್ರೈ ಮಾಡ್ತೀರಾ ಅಷ್ಟು ನಿಮಗೆ ಮಾರ್ಕೆಟು ಲಾಸೇ ಕೊಡುತ್ತೆ. ಲೆಟ್ಸ್ ಸಿ ಮೈ ಪ್ರಾಫಿಟ್ ಆರ್ ಲಾಸ್ ಟುಡೇ. ಡನ್ ಫಾರ್ ದ ಡೇ. ನೋ ಮೋರ್ ಟ್ರೇಡ್ಸ್. ಟೋಟಲ್ 3 ಟ್ರೇಡ್ನ ಮಾಡಿದ್ದೀನಿ ನಾನಿಲ್ಲಿ. ಸೊ ಕಾಲ್ ಸೈಡೇ 3 ಟ್ರೇಡು ಕೂಡ. ಏನು ಕಾಲ್ ಸೈಡ್ ಟ್ರೇಡ್ ಮಾಡಿದೆ, ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಪುಟ್ ಸೈಡ್ ಟ್ರೇಡ್ ನನಗೆ ಮಿಸ್ ಆಗಿದೆ. ಸೊ ಅದಕ್ಕೋಸ್ಕರ ನಾನು ಕಾಲ್ ಸೈಡ್ ಟ್ರೇಡ್ ಮಾಡಿದ್ದೀನಿ. ಸೊ ಪುಟ್ ಸೈಡ್ ಟ್ರೇಡು ನನಗೆ ಈಸಿ ಟ್ರೇಡು. ಇನ್ನೊಂದು ಜಸ್ಟ್ 10-15 ಪಾಯಿಂಟ್ಸ್ ಬಂದಿದ್ದರೆ ನನಗೆ ಆಲ್ಮೋಸ್ಟ್ ಒಂದು ಈಸಿ ಪುಟ್ ಸೈಡ್ ಟ್ರೇಡ್ ಸಿಗ್ತಿತ್ತು. ಎಲ್ಲಿತ್ತು ಹೇಗೆ ಅನ್ನೋದನ್ನು ಕೂಡ ಗೈಡ್ ಮಾಡ್ತೀನಿ. ಸೊ ಅರ್ಥ ಮಾಡ್ಕೊಳ್ಳಿ. ಐ ಗೆಸ್ ಲಾಸ್ಟ್ 2 ವೀಕ್ಸಿಂದ ಪ್ರೀಮಿಯಮ್ಸ್ ಹೈ ಇರೋದ್ರಿಂದ ನಂದು ಬ್ರೋಕರೇಜ್ ಕೂಡ ಜಾಸ್ತಿನೇ ಹೋಗ್ತಿದೆ. ಏನೂ ಮಾಡೋಕ್ಕಲ್ಲ, ಪ್ರೀಮಿಯಮ್ಸ್ ಹೈ ಇದೆ, ವಿ ನೀಡ್ ಟು ಅಕ್ಸೆಪ್ಟ್ ಇಟ್. ಓಕೆ. ನಾವು ಓನ್ಲಿ ನಿನ್ನೆ ಮೊನ್ನೆ ಮಂಗಳವಾರದ ಎಕ್ಸ್ಪೈರಿ ಅಷ್ಟೇ 100 ಒಳಗಡೆ ಪ್ರೀಮಿಯಮ್ ಸಿಕ್ಕಿರೋದು. ಇನ್ನು ಎಲ್ಲೆಡೆ 250-300 ಪ್ರೀಮಿಯಮ್ಸ್ಗಳು. ಅನ್ಬಿಲಿಯಬಲ್ ಯಾರು. ಅಷ್ಟು ಪ್ರೀಮಿಯಮ್ನ ಹೇಗೆ ಟ್ರೇಡ್ ಮಾಡೋದು? ನೀವು ಟ್ರೇಡ್ ಮಾಡಿದ್ರಲ್ಲಿ ನಿಮ್ಮ ಬ್ರೋಕರೇಜೇ ಸಿಕ್ಕಾಬಿಟ್ಟೆ ಎಳ್ಕೊಂಡು ಹೋಗುತ್ತಲ್ಲಿ. ಸೊ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಬೇಕು. ಎಲ್ಲ ಟ್ರೇಡು ಸಕ್ಸಸ್ ಆಗಬೇಕು. ಒಂದು ಟ್ರೇಡ್ ಲಾಸ್ ಆಯಿತು ಅಂದ್ರೂ ಅದಕ್ಕೂ ನೀವು ಬ್ರೋಕರೇಜ್ ಪೇ ಮಾಡಿರ್ತೀರಾ, ಅದಕ್ಕೂ ನೀವು ಟರ್ನ್ ಓವರ್ ಚಾರ್ಜಸ್ ಪೇ ಮಾಡಿರ್ತೀರಾ. ಹಾಗಾಗಿ ಸೊ ಇವತ್ತಿಂದು ನನಗೆ ಏನು 23% ಇತ್ತಲ್ಲ, ಇಲ್ಲಿಗೆ 38 ಅಂತ ತೋರಿಸ್ತಿದೆಯಲ್ಲ, ಇಲ್ಲಿತ್ತು ಆ್ಯಕ್ಚುಲಿ ಆಲ್ಮೋಸ್ಟು ಈ ಲೆವೆಲಲ್ಲಿತ್ತು. ಬಟ್ ವೆಯ್ಟ್ ಮಾಡ್ತಿದೆ. ಈ ಕ್ಯಾಂಡಲ್ ಇನ್ನೊಂದು ಚೂರು ಇಲ್ಲಿ ತನಕ ಬಂದರೆ ಟಚ್ ಆದರೆ ಐ ವಿಲ್ ಟೇಕ್ ಅ ಟ್ರೇಡ್. ಬಿಕಾಸ್ ಬೈಯಿಂಗ್ ಸೈಡ್ ಅಂತೂ ಮೈಂಡ್ಸೆಟ್ ಇಲ್ಲ ಮಾರ್ಕೆಟಲ್ಲಿ. ಬೈಯರ್ಸ್ ಬರೋದು ತುಂಬಾ ಕಷ್ಟ ಇದೆ ಮಾರ್ಕೆಟಲ್ಲಿ. ಬೈಯರ್ಸ್ಗಳನ್ನ ಎಲ್ಲರೂ ನಿನ್ನೆ ಬೈ ಮಾಡಿದ್ನು ಸ್ಮ್ಯಾಶ್ ಮಾಡೋಕ್ಕಿತ್ತು, ಇನ್ನೂ ಕೆಳಗಡೆ ಓಪನ್ ಆಗಿತ್ತು. ಇಟ್ಸ್ ಅ ಡಿಫಿಕಲ್ಟ್ ನೇಚರ್. ಸೊ ಬೈಯಿಂಗ್ ಸೈಡ್ ಟ್ರೇಡ್ ಮಾಡಬೇಕು ಅಂದರೆ ತುಂಬ ಕಷ್ಟ ಇದೆ ಮಾರ್ಕೆಟಲ್ಲಿ. ಹಾಗಾಗಿನೇ ನಾನು ಕೂಡ ಸೆಲ್ಲಿಂಗ್ ಸೈಡ್ ವೆಯ್ಟ್ ಮಾಡ್ತಿದ್ದೆ. ಬರಲಿಲ್ಲ. ಮಾರ್ಕೆಟ್ ಕಂಟಿನ್ಯೂಸ್ ಬೀಳ್ಲಿಕ್ಕೆ ಸ್ಟಾರ್ಟ್ ಆಯಿತು. ಬೀಳ್ತಾ ಇದ್ರೆ ಎಷ್ಟು ಅಂತ ಬೀಳುತ್ತೆ. ಆಲ್ರೆಡಿ ಗ್ಯಾಪ್ ಡೌನ್ ಓಪನ್ ಇದೆ. ಓಕೆನಾ. ಸೊ ಗ್ಯಾಪ್ ಡೌನ್ ಓಪನ್ ಆಗಿದೆ. ಆಲ್ಮೋಸ್ಟ್ ಒಂದು 200 ಪಾಯಿಂಟ್ಸ್ ಗ್ಯಾಪ್ ಡೌನ್ ಅಂದ್ಕೊಂಡ್ರು ಇನ್ನೂ ಒಂದು 100-150 ಪಾಯಿಂಟ್ಸ್ ಕೆಳಗಡೆ ಬಂದಿದೆ. ಸೊ ಇಲ್ಲಿ ನಿಮಗೆ ಅಗೇನ್ ಸೆಲ್ಲರ್ಸ್ ಬರಬೇಕು ಅಂದರೆ ಯು ನೀಡ್ ಟು ವೆಯ್ಟ್ ಫಾರ್ ರಿಟ್ರೇಸ್ಮೆಂಟ್ ಬರದಲ್ಲೇ ಸೆಲ್ಲರ್ಸ್ ಆಕ್ಟಿವೇಟ್ ಆಗಲ್ಲ ಅನ್ನೋದು ಗೊತ್ತಿರೋದೆ. ಅದಕ್ಕೆ ಏನು ಮಾಡಿದೆ, ಫಸ್ಟ್ ಟ್ರೇಡು ಇಲ್ಲಿಗೆ ಬಂದಾಗ ಐ ಟುಕ್ ಅ ಟ್ರೇಡ್ ಹಿಯರ್. ಈ ಲೆವೆಲಲ್ಲಿ ಒಂದು ಟ್ರೇಡ್ ಮಾಡಿದ್ದೀನಿ. ಆಲ್ಮೋಸ್ಟು 8 ಪಾಯಿಂಟ್ಸ್ಗೇನೋ ಎಕ್ಸಿಟ್ ಆದೆ ನಾನು. ಜಾಸ್ತಿ ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿಲ್ಲ. ಬಿಕಾಸ್ ಬೈಯಿಂಗ್ ಅಷ್ಟು ಕಾನ್ಫಿಡೆನ್ಸ್ ಅನ್ನಿಸ್ತಿಲ್ಲ. ಅಗೇನ್ ಮಾರ್ಕೆಟ್ ಅದರಿಂದ ಕೆಳಗಡೆ ಲೋಗೆ ಬಂದಾಗ ಅಗೇನ್ ಎಂಟರ್ಡ್, ಅಗೇನ್ ಎಕ್ಸಿಟೆಡ್ ವಿತ್ ಆಲ್ಮೋಸ್ಟ್ 7-8-9 ಪಾಯಿಂಟ್ಸ್ ಹತ್ರಕ್ಕೆ ಎಕ್ಸಿಟ್ ಆಗಿದ್ದೀನಿ. ಅಗೇನ್ ಮಾರ್ಕೆಟ್ ಸೇಮ್ ಸ್ಟ್ರೈಕ್ ಪ್ರೈಸ್ ಇಲ್ಲಿ ಕೆಳಗಡೆ ಬಂತು. ಅಗೇನ್ ಎಂಟರ್ಡ್. ದಿಸ್ ಕ್ಯಾಂಡಲ್ ಈಸ್ ಗಿವನ್ ಮಿ 12 ಪಾಯಿಂಟ್ಸ್. ಓಕೆನಾ. ಸೊ ತುಂಬ ಫಾಸ್ಟ್ ಮೂವ್ಮೆಂಟ್ ಆಯಿತು. ಸೊ ಆಗ ಹೋಲ್ಡ್ ಮಾಡಿದೆ. ಇಲ್ಲಿ ಯಾವುದೋ ಫಾಸ್ಟ್ ಮೂವ್ಮೆಂಟ್ ಆಗ್ತಿರಲಿಲ್ಲ. ಬಟ್ ನನಗೆ ಕಾನ್ಫಿಡೆನ್ಸ್ ಏನಕ್ಕೆ ಬಂತು 3 ಟ್ರೇಡ್ ಮಾಡಲಿಕ್ಕೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಸಿಂಪಲ್ಲು. ನನಗೆ ಇಲ್ಲಿ ಎಂಟ್ರಿ ಹಾಕಿ ಎಕ್ಸಿಟ್ ಆಗಿದ್ನಲ್ಲ, ಇಲ್ಲಿಗೆ ಬಂದಾಗಲೂ ಪ್ರೀಮಿಯಮ್ಸ್ ಅಷ್ಟೇ ತೋರಿಸ್ತೈತೆ. ಪ್ರೀಮಿಯಮ್ಸ್ ಏನು ಒಂದು 2-3 ಪಾಯಿಂಟ್ ಅಪ್ ಡೌನಲ್ಲೇ ತೋರಿಸ್ತಾ ಇತ್ತು. ಇಟ್ ಮೀನ್ಸ್ ಸೆಲ್ಲರ್ಸ್ ಅಷ್ಟು ಸ್ಟ್ರಾಂಗ್ ಇಲ್ಲ ಮಾರ್ಕೆಟಲ್ಲಿ. ಸೊ ಬೈಯರ್ಸ್ಗಳು ಸ್ಟ್ರಾಂಗ್ ಇದ್ದಾರೆ. ಬೈಯರ್ಸ್ಗಳು ಸ್ಲೋಲಿ ಅಕ್ಯುಮುಲೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಚಲೋ 1 ಮೋರ್ ಬೈ ಮಾಡೋಣ ಅಂತ. ಮತ್ತು ಅಗೇನ್ ಇಲ್ಲಿಗೆ ಬಂದಾಗಲೂ ಅಷ್ಟೇ ತೋರಿಸ್ತೈತೆ ಪ್ರೀಮಿಯಮು. ಸ್ಪಾಟ್ ಈಸ್ ಪುಷಿಂಗ್ ಡೌನ್ ಸೈಡ್. ಸ್ಪಾಟ್ ಕೆಳಗಡೆ ಬರ್ತಾ ಇದೆ. ಬಟ್ ಪ್ರೀಮಿಯಮ್ಸ್ಗಳು ಅಲ್ಲೇ ನಿಂತಿದ್ದಾವೆ ನನಗೆ. ಸೊ ಪ್ರೀಮಿಯಮ್ಸ್ ಅಲ್ಲೇ ನಿಂತಿದೆ ಅಂದರೆ ಚಲೋ ಇನ್ನೊಂದು ಟ್ರೇಡ್ ಎತ್ಕೊಳ್ಳೋಣ ಅಂತ ಅಲ್ಲೇ ಎತ್ಕೊಂಡೆ. ತುಂಬ ಫಾಸ್ಟ್ ಮೂವ್ಮೆಂಟ್ ಆಯಿತು. ನೀವು ಈ ಕ್ಯಾಂಡಲ್ ಇಟ್ ಸೆಲ್ಫ್ ಐ ಗೆಸ್ 50 ಪಾಯಿಂಟ್ಸ್ದು ಸ್ಪಾಟ್ ಕ್ಯಾಂಡಲು. ಪ್ರೀಮಿಯಮ್ ಕ್ಯಾಂಡಲು ನಂದು
18ರಿಂದ 20 ಪಾಯಿಂಟ್ ಮೂವ್ ಆಗಿದೆ ಅಷ್ಟೇ, ಓಕೆನಾ. ಸೊ ದಟ್ಸ್ ಓಕೆ, ಡೆಲ್ಟಾ ಪ್ರಕಾರ ವೇರಿ ಆಗುತ್ತೆ, ಎಲ್ಲ ಆಗುತ್ತೆ. ಸೊ ಹಾಗಾಗಿ 3 ಕ್ಯಾಂಡಲ್ಸಲ್ಲಿ ಮುಗಿಸಿದ್ದೀನಿ. ನಾನು ಇವಾಗ ಮತ್ತೆ ಇಲ್ಲಿಗೆ ಬಂದಾಗಲೂ ಸೇಮ್ ಅಷ್ಟೇ ತೋರಿಸ್ತೈತೆ ಪ್ರೀಮಿಯಮು. ಇವಾಗ ಐ ಗೆಸ್ ನನ್ನ ಪ್ರಕಾರ ಒಂದು 25 ಪಾಯಿಂಟ್ ಮೂವ್ ಆಗಿರ್ಬೋದು ಅಂದ್ಕೊಳ್ತೀನಿ. ಪ್ರೀಮಿಯಮ್ ಒಂದು 20-25 ಪಾಯಿಂಟು. ಸೊ ನಿಮಗೆ ಅದನ್ನು ಸ್ಪಾಟ್ ಚಾರ್ಟಲ್ಲಿ ಇದು ಪ್ರೀಮಿಯಮ್ ಚಾರ್ಟಲ್ಲಿ ತೋರಿಸ್ತೀನಿ ನೋಡಿ, ಅವಾಗ ನಿಮಗೆ ಸ್ವಲ್ಪ ಕ್ಲಾರಿಟಿನೂ ಸಿಗುತ್ತೆ. $23.50 ಏನು ಅಂತ ಬೈ ಮಾಡೋಣ. 250 ಅಪ್ಪ, ವೆರಿ ಡಿಫಿಕಲ್ಟ್, ಓಕೆನಾ. ಸೊ ನನಗೆ ಇಲ್ಲಿ ಟ್ರೇಡ್ ಮಾಡಿದಾಗ ಸಿಕ್ಕಿದ ಪ್ರೈಸ್ಗೂ ಇಲ್ಲಿಗೂ ಏನೂ ಡಿಫ್ರೆನ್ಸ್ ಇಲ್ಲ. 5 ಪಾಯಿಂಟ್ ಅಷ್ಟೇ ಡಿಫ್ರೆನ್ಸ್ಗಳು ತೋರಿಸಿದೆ, 5-6 ಪಾಯಿಂಟ್ 5-6 ಪಾಯಿಂಟ್. ಇವಾಗ ಇಲ್ಲಿಂದ ನಿಮಗೆ ಆಲ್ಮೋಸ್ಟು 30 ಹತ್ತಿರ ಬಂದೋಗಿದೆ. ಮಾರ್ಕೆಟ್ ರೀಚ್ ಟು 57, ಆಲ್ಮೋಸ್ಟ್ 25 ಪಾಯಿಂಟ್ಸ್ ಮೂವ್ ಆಗಿದೆ. ಸೊ ಇಲ್ಲೂ ಅಷ್ಟೇ ಮೂವ್ ಆಗಿತ್ತು. ನಿಮಗೆ ಪುಟ್ ಸೈಡು ಟ್ರೇಡು ತುಂಬ ಶಾರ್ಪ್ ವಾಲು ನನಗೆ ಇಲ್ಲೇ ಸಿಕ್ಕಿದ್ದಿದ್ರೆ ಆರಾಮ್ಸೆ 10 ಪಾಯಿಂಟಲ್ಲಿ ಇಲ್ಲೇ ಮುಗ್ದೋಗ್ತಿತ್ತು ಟ್ರೇಡು. ಬಟ್ ವೆಯ್ಟ್ ಮಾಡಿದೆ. ಬಟ್ ಎಲ್ಲ ಟೈಮು ಈ ಥರ ನಾನು ರಿವರ್ಸಲ್ ಟ್ರೇಡ್ಸ್ಗಳನ್ನ ಮಾಡೋದಿಲ್ಲ, ತುಂಬ ಕಡಿಮೆ, ತುಂಬ ರೇರ್ ರಿವರ್ಸಲ್ ಟ್ರೇಡ್ಗಳನ್ನ ಇತ್ತೀಚೆಗೆ ನಾನು ಮಾಡೋದು. ಟ್ರೆಂಡ್ ಟ್ರೇಡ್ಸ್ನೇ ನಾನು ಜಾಸ್ತಿ ಮಾಡೋದು, ಇಲ್ಲ ಬ್ರೇಕ್ಔಟ್ ಲೆವೆಲು, ಇಲ್ಲ ಟ್ರೆಂಡ್ ಟ್ರೇಡ್ಸು. ಇವತ್ತು ಬ್ರೇಕ್ಔಟ್ ಟ್ರೇಡ್ ಕೂಡ ಇತ್ತು, ಇಲ್ಲ ಅಂತ ಹೇಳೋದಿಲ್ಲ. ಇಲ್ಲಿ ವೆರಿ ಈಸಿ ಬ್ರೇಕ್ಔಟ್ ಟ್ರೇಡ್ ಕೂಡ ಕಾಣಿಸ್ತಿತ್ತು ನನಗೆ. ಬಟ್ ಗ್ಯಾಪ್ ಡೌನ್ ಓಪನ್ ಆಗಿರೋದ್ರಿಂದ ನನಗೆ ಅಷ್ಟು ಕ್ಲಾರಿಟಿ ಇರಲಿಲ್ಲ, ಬ್ರೇಕ್ಔಟ್ ಟ್ರೇಡ್ಗೆ ಹೋಗ್ಬೇಕಾ ಬೇಡವಾ ಕನ್ಫ್ಯೂಷನ್ ಆಯಿತು. ಮತ್ತು ಇಲ್ಲಿ ಬೇರೆ ಟ್ರೇಡ್ ಬೇರೆ ಮಿಸ್ ಆಗಿತ್ತು ನನಗೆ. ಸೊ ಟ್ರೇಡ್ ಬೇರೆ ಮಿಸ್ ಆಗಿದೆ, ಇಲ್ಲಿ ಬ್ರೇಕ್ಔಟ್ ಟ್ರೇಡ್ಗೆ ಹೋಗ್ಬೇಕಾ ಬೇಡವಾ ಗೊತ್ತಾಗ್ತಿಲ್ಲ. ಸೊ ಕನ್ಫ್ಯೂಷನ್ ಏನಕ್ಕೆ ಅಂತ ಸುಮ್ಮನೆ ಕೂತ್ಕೊಂಡೆ ನಾನು, ಮತ್ತೆ ಟ್ರೇಡ್ ಮಾಡಲಿಲ್ಲ. ಅದರ್ವೈಸ್ ಐ ಕುಡ್ ಹ್ಯಾವ್ ಟೇಕನ್ ಟ್ರೇಡ್ ಹಿಯರ್. ಇಲ್ಲೇ ಟ್ರೇಡ್ ತೊಗೊಂಡಿದ್ರು. ಈ ಕ್ಯಾಂಡಲಲ್ಲಿ ಆಲ್ಮೋಸ್ಟ್ 10-12 ಪಾಯಿಂಟ್ ಅಂತ ಈಸಿಯಾಗಿ ಕ್ಯಾಪ್ಚರ್ ಆಗೋಂಥದ್ದೇ. ಅದಾದಮೇಲೆ ಕಂಟಿನ್ಯೂಸ್ ಆಗಿ ಸ್ಲೋ ಫಾಲು, ಮಾರ್ಕೆಟ್ ರಿವರ್ಸಿಂಗ್ ಟ್ರೈ ಮಾಡ್ತಿದೆ. ಮಚ್ ರಿವರ್ಸಲ್ಲಿ ಏನು ಆಗೋದಿಲ್ಲ ಮಾರ್ಕೆಟು, ನನಗೆ ಗೊತ್ತಿರೋಂಗು ತುಂಬ ದೊಡ್ಡ ಮಟ್ಟದ ರಿವರ್ಸಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಸೊ ಮಾರ್ಕೆಟಲ್ಲಿ ಫಾಲ್ ಎಷ್ಟಾಗಿದೆ, ಆಲ್ಮೋಸ್ಟ್ 220 ಪಾಯಿಂಟ್ಸ್ ಬೆಳಗ್ಗೆನೇ ಫಾಲ್ ಆಗಿತ್ತು. ಅದಾದಮೇಲೆ ಮಾರ್ಕೆಟ್ ಇನ್ನೆಷ್ಟು ಫಾಲ್ ಆಯಿತು, ಸೊ 220, ಆಲ್ಮೋಸ್ಟ್ 320, 300 ಪಾಯಿಂಟ್ ಡೌನ್ ಆಗಿದೆ. ಸೊ 300 ಪಾಯಿಂಟ್ ಡೌನ್ ಆದಾಗ ಸ್ವಲ್ಪ ರಿಕವರಿ ಥರ ತೋರಿಸೋದು ತುಂಬಾ ಇಂಪಾರ್ಟೆಂಟು. ಬಟ್ ಶಾರ್ಪ್ ರಿಕವರಿ ಆಗಬೇಕು ಅಂದರೆ ಮಾರ್ಕೆಟಲ್ಲಿ ಯಾವ್ದಾದ್ರು ಪ್ಲಸ್ ನ್ಯೂಸ್ ಬರಬೇಕು, ಪಾಸಿಟಿವ್ ನ್ಯೂಸ್ ಅಂತ ಏನಿರ್ತೇವಲ್ಲ ಅದು ಬರಬೇಕು. ಪಾಸಿಟಿವ್ ನ್ಯೂಸ್ ಬರೋದಂತೂ ತುಂಬ ರೇರ್ ಇದೆ. ಬಿಕಾಸ್ ಸಿಚುವೇಶನ್ನು, ಇರಾನ್ ಬಗ್ಗೆ ನೀವು ತಿಳ್ಕೊಂಬಿಟ್ರೆ, ಈಗ ನಮ್ಮ ಕಂಟ್ರೀಸಲ್ಲೇ ಆಗಲಿ, ಎಲ್ಲ ಆಗಲಿ, ಈಗ ಅರಬ್ ಕಂಟ್ರೀಸಲ್ಲಾಗಲಿ, ನಮ್ಮ ಕಂಟ್ರೀಸಲ್ಲಾಗಲಿ ಡಿಸಿಷನ್ ಮೇಕರ್ ಯಾರು ಇರ್ತಾರೆ, ಗೌರ್ಮೆಂಟ್ ಇರುತ್ತೆ. ಇರಾನ್ ಆ ಥರ ಇಲ್ಲ. ಇರಾನಲ್ಲಿ ಗೌರ್ಮೆಂಟ್ ಮೇಲ್ಗಡೆ ಸುಪ್ರೀಂ ಲೀಡರ್ ಅಂತಿದ್ದಾರೆ. ಸುಪ್ರೀಂ ಲೀಡರ್ ಏನು ಡಿಸಿಷನ್ ಮಾಡ್ತಾನೆ ಅದೇ ಫೈನಲೈಸ್ ಆಗುತ್ತೆ. ಸೊ ಈಗ ಖಮೇನಿ ಮಗ ಬಂದು ಸುಪ್ರೀಂ ಲೀಡರು, ಅವನಿಗೆ ಇನ್ನೂ ಯುದ್ಧದ ಉತ್ಸಾಹ ಇದೆ. ಸೊ ಇನ್ನು ಯುದ್ಧ ಮಾಡಬೇಕು ಅನ್ನೋ ಮೈಂಡ್ಸೆಟ್ಟಲ್ಲಿದ್ದಾನೆ. ಸೊ ವಾಟ್ ಎವರ್ ನೀವು ಸ್ಪೀಕ್ ಟು ಇರಾನ್ ಗೌರ್ಮೆಂಟ್, ದೆರ್ ಈಸ್ ನೋ ಯೂಸ್ ಅಟ್ ಆಲ್. ಇರಾನ್ ಗೌರ್ಮೆಂಟ್ ಜೊತೆ ಮಾತಾಡೋದು ಯೂಸೇ ಇಲ್ಲ. ಬಿಕಾಸ್ ಅಂಟಿಲ್ ಅನ್ಲೆಸ್ ಖಮೇನಿ ಮಗ ಡಿಸೈಡ್ ಮಾಡೋವರೆಗೂ ಯುದ್ಧ ನಡೆಯುತ್ತೆ. ದಿಸ್ ಈಸ್ ವಾಟ್. ಸೊ ಅದಕ್ಕೋಸ್ಕರನೇ ಇಷ್ಟು ಇದಾದ್ರೂ ಮಾರ್ಕೆಟಲ್ಲಿ ಏನು ಕ್ಲಾರಿಟಿ ಇಲ್ಲ ಅಂದರೆ ಇದೇ ರೀಸನ್ನು. ನೋಡುವ ಇನ್ನು ಏನೇನಾಗುತ್ತೆ. ಇವತ್ತು ಫ್ರೈಡೆ, ನೆಕ್ಸ್ಟ್ ವೀಕ್ ನೆಕ್ಸ್ಟ್ ತಿಂಗು. ಸೊ ಈ ವೀಕ್ ಐ ಮೇಡ್ ಇಟ್. ಒಳ್ಳೆ ಬ್ರೋಕರೇಜ್ ಕೂಡ ಕೊಟ್ಟಿದ್ದೀನಿ, ಹಾಗೆಯೇ ಒಳ್ಳೆ ಪ್ರಾಫಿಟ್ ಕೂಡ ಮಾಡ್ಕೊಂಡಿದ್ದೀನಿ. ಹ್ಯಾಪಿ. ವೀಕ್ ವೆಂಟ್ ವೆರಿ ಗುಡ್ ಫಾರ್ ಮೀ. ಲಾಸ್ಟ್ ವೀಕು ಸ್ವಲ್ಪ ಟೆಡಿಮೆಡಿ ಇತ್ತು, ಬಟ್ ದಿಸ್ ವೀಕ್ ವೆಂಟ್ ವೆರಿ ಗುಡ್. ನೋಡುವ ನೆಕ್ಸ್ಟ್ ವೀಕ್ ಏನಾಗುತ್ತೆ ಅಂತ. ಲೆಟ್ಸ್ ಸಿ. ಓಕೆ, ಕಲಿಬೇಕು ಅನ್ನೋರು ಇವತ್ತಿನ ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಥ್ಯಾಂಕ್ ಯು ಆಲ್.